ನೀವು ಜನವರಿ 14ನೇ ತಾರೀಕು ಬಂದರೆ ಮಿನಿಮಮ್ ಕನಿಷ್ಠ ನಿಮಗೆ 15,000 20,000 ಜನ ಬರ್ತಾರೆ ನನಗೆ ಹಾರೈಸೋದಕ್ಕೆ. ನಾವು ಯಾರಿಗೂ ಫೋನ್ಗಳು ಮಾಡಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ನಾನು ಏನು ಧ್ವನಿಯಾಗಿ ಈ ರಾಜ್ಯದ ಪರ ಜನರ ಪರ ಧ್ವನಿಯಾಗಬೇಕಾಗಿತ್ತು. ಅದಕ್ಕೆ ಎಲ್ಲೊಂದು ಕಡೆ ನಮ್ಮದೇ ಒಂದು 3-4 ಜನ ನಾಯಕರು ಅದಕ್ಕೆ ಅಡ್ಡಗಾಲ ಹಾಕಿರ್ತಕ್ಕಂಥದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಇದ್ದಿದ್ದೆ ಅಂತ ಹೇಳಿ ಈ ಥರ ರಾಜಕಾರಣ. ನಾವೆಲ್ಲೋ ಪ್ರಾಮಾಣಿಕರಾಗಿರೋವಂಥದ್ದು, ಹೋರಾಟಗಾರಾಗಿರೋವಂಥದ್ದು, ಬುದ್ಧಿವಂತರಾಗಿರೋವಂಥದ್ದು, ವಿದ್ಯಾವಂತರಾಗಿರೋವಂಥದ್ದು, ಅದೇ ನಮಗೆ ಎಲ್ಲೊಂದು ಕಡೆ ಅಡ್ಡಿ ಆಗ್ತಾ ಇದೆಯಾ ಅನ್ನೋ ಒಂದು ಸಂಶಯ ನನಗೆ ಅವಾಗವಾಗ ಬರುತ್ತೆ. ಆದರೆ ಎಲ್ಲದಕ್ಕಿಂತಲೂ ಇಷ್ಟೆಲ್ಲ ಇದ್ದಾಗಲೂ ಕೂಡ ಏನೂ ಇಲ್ದರ ಸ್ವಯಂ ಸೇವಕನಾಗಿ ನಾನು ಏನೂ ಒಂದು ದಿನ ಕೂಡ ಕೆಲಸ ಮಾಡದಿದ್ರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇರುವಂಥದ್ದು, ಅವ್ರ ಪ್ರೀತಿ, ಅಪಾರವಾದಂಥ ಪ್ರೀತಿ ನನ್ನ ಬಗ್ಗೆ ಇರೋವಂಥದ್ದು, ಅವರು ನನ್ನ ಬಗ್ಗೆ ತೋರಿಸೋ ಕಾಳಜಿ, ಅದನ್ನೆಲ್ಲ ನೆನೆಸ್ಕೊಂಡಾಗ ಎಲ್ಲೊಂದು ಕಡೆ ಖುಷಿ ಕೂಡ ಆಗುತ್ತೆ. ಒಂದು ಅವ್ರ ಸಂಪರ್ಕ ನನಗಿರುವಂಥದ್ದು, ಅವ್ರ ಆಶೀರ್ವಾದ ಇರೋವಂಥದ್ದು ಖುಷಿ ಇದ್ದರೆ ಈ ಥರ ನನಗಿದ್ದಂಥ ಹೋರಾಟದ ಮನೋಭಾವಕ್ಕೆ ತಕ್ಕನಾದಂಥ ವೇದಿಕೆ ಸಿಗಲಿಲ್ಲ ಅನ್ನೋದು, ವೇದಿಕೆ ವಿಧಾನಸಭೆ ಸಿಗಲಿಲ್ಲ ಅನ್ನೋದಿದೆ. ಆದರೆ ಮಾಧ್ಯಮಗಳು ಅಂಥ ವೇದಿಕೆಯನ್ನು ನನಗೆ ಒದಗಿಸ್ಕೊಡ್ತಾ ಇದೆ. ಮಾಧ್ಯಮಗಳ ಮೂಲಕನೇ ಇವತ್ತು ನಾನೇನೇ ಇದ್ದರೂ ಎಲ್ಲೇ ಹೋದರೂ ಜನ ನಾನು ಗುರ್ತಿಡಿತಾರೆ ಅಂತಂದರೆ ಮಾಧ್ಯಮಗಳು ನನ್ನ ಹೋರಾಟಕ್ಕೆ ಕೊಟ್ಟಿರ್ತಕ್ಕಂಥ ಅಭೂತಪೂರ್ವದಂಥ ಬೆಂಬಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋದು. ಸಂಘಟನಾ ದೃಷ್ಟಿಯಿಂದ ಪ್ರವಾಸ ಮಾಡಿರ್ತಕ್ಕಂಥದ್ದು, ಕಾರ್ಯದರ್ಶಿಯಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲೋ ಹಂತಕ್ಕೆ ಬರೋ ರೀತಿಯಲ್ಲಿ ರೂಪಿಸಿದಂಥದ್ದು, ವಕ್ತಾರನಾಗಿ ನಾನು 4 ವರ್ಷಗಳ ಅವಧಿಯಲ್ಲಿ 64 ಬೃಹತ್ ಹಗರಣಗಳನ್ನು ಬಯಲಿಗೆಳಿರ್ತಕ್ಕಂಥದ್ದು, BJP ಆಡಳಿತ ಪಕ್ಷದ ನಾಯಕನಾಗಿ ಅಲ್ಲಿ ತನಕ ಯಾರೂ ಮಾಡದೇ ಇರೋಷ್ಟು ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದು, ಬದಲಾವಣೆಗಳನ್ನು ತಂದಿರ್ತಕ್ಕಂಥದ್ದು, ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಮಾಧ್ಯಮಗಳ ಸಮ್ಮುಖದಲ್ಲಿ ಕಾರ್ಯವಿಶ್ಲೇಷಣಾ ಸಭೆಗಳನ್ನು ನಡೆಸಿ ಅವ್ರವ್ರು ಮಾಡಿರುವಂಥ ತಪ್ಪುಗಳನ್ನು ದಾಖಲೆಗಳ ಸಹಿತ ಅವ್ರಿಗೆ ತೋರಿಸಿ ಅವ್ರ ವಿರುದ್ಧ ಕ್ರಮಕ್ಕೆ ಮಾಧ್ಯಮಗಳ ಸಮ್ಮುಖದಲ್ಲೇ ಮಾಡಿರ್ತಕ್ಕಂಥ ಈ ಥರ ಹಲವಾರು ಕೆಲಸಗಳು ನಾವು ಮಾಡಿರುವಂಥದ್ದು. ಅದು ನನಗೆ ತುಂಬ ಖುಷಿ ಕೊಡ. ಜನರದ್ದು ಸಮಸ್ಯೆಗಳಿಗೆ ನಾವು ಸಹಾಯ ಮಾಡಬೇಕಂದ್ರೆ ಅದಕ್ಕೆ ಯಾಕೆ ನಾವು ಕಾಂಟ್ರಾಕ್ಟರ್ ಹತ್ರ ಲಂಚ ತೊಗೋಬೇಕು, ಬಿಲ್ಡಿಂಗ್ ಕಟ್ಟೋರ ಹತ್ರ ದುಡ್ಡು ತೊಗೋಬೇಕು, ಕಸದ ಕಾಂಟ್ರಾಕ್ಟರ್ ಹತ್ರ ದುಡ್ಡು ಯಾಕೆ ತೊಗೋಬೇಕು? ನಾವು ಸಂಪಾದನೆ ಮಾಡುವಂಥ ಹಣದಲ್ಲಿ ಅದರಲ್ಲಿ ಒಂದು 25 ಭಾಗ 50 ಭಾಗ ಅದಕ್ಕೆ ಎತ್ತಿಟ್ಟು ಅದರಲ್ಲಿ ಮಾಡಬೇಕೇ ಹೊರತು ನೀವು ಈ ಥರದಲ್ಲಿ ಕಿತ್ಕೊಂಡು ಭ್ರಷ್ಟಾಚಾರ ಮಾಡಿ 100 ರೂಪಾಯಿ ಭ್ರಷ್ಟಾಚಾರ ಮಾಡಿ 10 ರೂಪಾಯಿ ಸಹಾಯ ಮಾಡ್ತೀವಿ ಅಂತಂದರೆ ನಿಮ್ಮನ್ನು ಯಾರು ರಾಜಕಾರಣಿಗಳನ್ನಲ್ಲ, ಯಾವ ಪ್ರಮಾಣ ವಚನ ಸ್ವೀಕರಿಸಿ ನೀವು ಅಧಿಕಾರ ಸ್ವೀಕರಿಸಿರೋ ಅದ್ರ ಪ್ರಕಾರ ನಡ್ಕೊಂಡಾಗ ಮಾತ್ರ ನಿಜವಾದ ನಾಯಕರು ಅಂತ. ನೀರಿನ ಬೆಲೆ ಜಾಸ್ತಿ ಮಾಡಿ, ವಿದ್ಯುತ್ ಶುಲ್ಕ ಜಾಸ್ತಿ ಮಾಡಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ, ಕೊನೆಗೆ ಮದ್ಯದ ದರವನ್ನು ಜಾಸ್ತಿ ಮಾಡಿ, ಹಾಲು ದರವನ್ನು ಜಾಸ್ತಿ ಮಾಡಿ, ಈ ರೀತಿ ಇವರು ಈ ಗ್ಯಾರಂಟಿ ಯೋಜನೆಗಳು ಸರಿದೂಗಿಸ್ಕೊಳ್ಳುವಂಥ ಕೆಲಸಕ್ಕೆ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಸಹಜವಾಗಿ ರಾಜ್ಯಕ್ಕೆ ಹೆಚ್ಚಿನ ಹೊರೆಯನ್ನು ಇವರು ಆರ್ಥಿಕ ಹೊರೆಯನ್ನು ಹಾಕೋದ್ರ ಜೊತೆಗೆ ಆರ್ಥಿಕ ದಿವಾಳಿಯತ್ತ ಕರ್ನಾಟಕವನ್ನು ತೊಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಒಗ್ಗಟ್ಟು ಇಲ್ಲದೆ ಇರೋದಂತ ಎಲ್ಲ ಒಂದು ಕಡೆ OBC ಸಮುದಾಯಕ್ಕೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಈಗಾಗಲೇ ಹೇಳ್ದಾಗೇ ಕುತಂತ್ರದ ರಾಜಕಾರಣ, ಅಸೂಯೆಯ ರಾಜಕಾರಣ ನಮ್ಮಂಥ ಅವ್ರಿಗೆಲ್ಲ ಒಂದು ಕಡೆ ಅನ್ಯಾಯ ಆಗ್ತಾಯಿದೆ. ಆದರೆ ಮುಂದಿನ ದಿನಗಳಲ್ಲಿ ಆಗಲ್ಲ ಅನ್ನೋ ಒಂದು ಭರವಸೆ ಇದೆ ನನಗೇನು. ಅದರಿಂದ ನಾನು ಅದನ್ನು ನಂಬ್ಕೊಂಡಿಲ್ಲ. ನನ್ನದೇ ಆದಂಥ ವೇದಿಕೆ ಇದೆ, ನನ್ನ ಹೋರಾಟಗಳು ನನಗಿರೋವಂಥದ್ದೇನೆ ಹೋರಾಟದಿಂದ ನನಗೆ ಹೆಸರು ಬಂದಿರೋವಂಥದ್ದು. ಅದಕ್ಕೆ ನಾನು ಶಾಸಕನಾಗಬೇಕು ಅಂತ ಇಲ್ಲ, ಅಥವಾ ಸಂಸದನಾಗಬೇಕು ಅಂತಿಲ್ಲ, ಅಥವಾ ಕಾರ್ಪೊರೇಟರ್ ಆಗಬೇಕು ಅಂತಿಲ್ಲ. ಯಡಿಯೂರು ವಾರ್ಡಲ್ಲಿ ನೀವು NR ರಮೇಶ್ ಅವ್ರು ಹೇಳಿದ್ರು ಅಂತ ಹೋಗಿ ಒಬ್ಬ ಯಾವುದೇ ನಮ್ಮ ಹುಡುಗನ ನಮ್ಮ ಕಾರ್ಯಕರ್ತನ ಒಂದು ಹೆಣ್ಮಗಳನ್ನ ನಿಲ್ಲಿಸಿದ್ರೆ ಇದು ಸ್ವತಂತ್ರವಾಗಿ ನಿಂತ್ಕೊಂಡ್ರು ಕೂಡ ಅವ್ರು 10,000 11,000 ಲೀಡ್ ಇಲ್ದಿರೋ ಸಾಮಾನ್ಯ ರಾಜಕಾರಣಿಗಳ ಹತ್ರ ಎಲ್ಲ ಮಾತಾಡುವಾಗ ಅವರು ಹೇಳೋದು, ನೋಡಿ ರಾಜಕಾರಣ ಮಾಡಬೇಕಾದ್ರೆ ದುಡ್ಡು ಬೇಕಾಗುತ್ತೆ, ದುಡ್ಡು ಇಲ್ಲದಿದ್ರೆ ಆಗೋದಿಲ್ಲ. ನೋಡಿ ಯಾರೋ ಬರ್ತಾರೆ, ಅವರೇನೋ ಮದುವೆ ಅಂತಾರೆ, ಯಾರೋ ಕಷ್ಟ ಅಂತ ಬರ್ತಾರೆ, ಅವ್ರಿಗೆ ಅನ್ನ ಹಾಕಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ಅವ್ರಿಗೆ ಮದುವೆ ಮಾಡಿ, ಈ ಥರದ್ದೆಲ್ಲ ಒಂದು ಮಾಮೂಲಿಯಾದಂಥ ಒಂದು ಮಾತುಗಳಿದೆ. ಈಗ ನಿಮ್ಮಲ್ಲೂ ಇಲ್ಲಿ 100 ಜನ ಅಲ್ಲ, ಅದಕ್ಕೆ ಜನರದ್ದು ಸಮಸ್ಯೆಗಳಿಗೆ ನಾವು ಸಹಾಯ ಮಾಡ್ಬೇಕಂದ್ರೆ ಅದಕ್ಕೆ ಯಾಕೆ ನಾವು ಕಾಂಟ್ರಾಕ್ಟರ್ ಹತ್ರ ಲಂಚ ತೊಗೋಬೇಕು, ಬಿಲ್ಡಿಂಗ್ ಕಟ್ಟೋರ ಹತ್ರ ದುಡ್ಡು ತೊಗೋಬೇಕು, ಕಸದ ಕಾಂಟ್ರಾಕ್ಟರ್ ಹತ್ರ ದುಡ್ಡು ಯಾಕೆ ತೊಗೋಬೇಕು? ನಾವು ಯಾವಾಗ ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆತ ಸಹಜವಾಗಿ ಖಾತಾ ವರ್ಗಾವಣೆಗೆ, ಖಾತಾ ಬೈಫರ್ಕೇಶನ್, ಖಾತಾ ವಿಭಜನೆಗೆ ಲಕ್ಷಾಂತರ ರೂಪಾಯಿನ ಕೇಳುವಂಥ ಮಾಡೇ ಮಾಡ್ತಾರೆ. ಎಲ್ಲಿ ನಾವು ಕಸದ ಕಾಂಟ್ರಾಕ್ಟರ್ ಹತ್ರ ನಾವು 3 ಲಕ್ಷ 4 ಲಕ್ಷ ಈ ಥರ ದುಡ್ಡು ಕೇಳ್ತೀವಿ, ಅಲ್ಲಿ 25 ಆಟೋ ರಿಕ್ಷಾ ಬಳಸೋ
ಕಡೆಗೆ 10 ಆಟೋ ರಿಕ್ಷಾ ಬಳಸ್ತಾನೆ, 2-3 ಕಾಂಪ್ಯಾಕ್ಟರ್ ಬಳಸೋ ಕಡೆ ಬರೀ 1 ಕಾಂಪ್ಯಾಕ್ಟರ್ ಬಳಸ್ತಾನೆ, ಕಸದ ಸಮಸ್ಯೆ ತನ್ನಂತಾನೆ ಉಳ್ಕೊಳ್ಳುತ್ತೆ. ಈ ರೀತಿ ವ್ಯವಸ್ಥೆನ ನಾವು ಬದಲಾಯಿಸುವಂಥ ಕೆಲಸ ಮಾಡಬೇಕೇ ಹೊರತು ಆ ವ್ಯವಸ್ಥೆಯಿಂದ ದುಡ್ಡು ಕೀಳುವಂಥ ಕೆಲಸವನ್ನು ನಾವು ಮಾಡಿ ಆ ದುಡ್ಡಿನಲ್ಲಿ ಸಹಾಯ ಮಾಡ್ತೀವಿ. ಗಣೇಶನ ಹಬ್ಬ, ಅಣ್ಣ ಮಹೋತ್ಸವ, ರಾಜ್ಯೋತ್ಸವ ಇದೆಲ್ಲ ವೈಯಕ್ತಿಕವಾಗಿ ನಾವು ಏನು ಲೀಡರ್ಶಿಪ್ ನಮ್ಮ ಜನ ನಮ್ಗೆ ಕೊಟ್ಟಿದ್ದಾರೆ, ನಾವು ಸಂಪಾದನೆ ಮಾಡುವಂಥ ಹಣದಲ್ಲಿ ಅದರಲ್ಲಿ ಒಂದು 25 ಭಾಗ 50 ಭಾಗ ಅದಕ್ಕೆ ಎತ್ತಿಟ್ಟು ಅದರಲ್ಲಿ ಮಾಡಬೇಕೇ ಹೊರತು ನೀವು ಈ ಥರದಲ್ಲಿ ಕಿತ್ಕೊಂಡು ಭ್ರಷ್ಟಾಚಾರ ಮಾಡಿ 100 ರೂಪಾಯಿ ಭ್ರಷ್ಟಾಚಾರ ಮಾಡಿ 10 ರೂಪಾಯಿ ಸಹಾಯ ಮಾಡ್ತೀವಿ ಅಂತಂದರೆ ನಿಮ್ಮನ್ನು ಯಾರು ರಾಜಕಾರಣಿಗಳನ್ನಲ್ಲ, ಯಾವ ಪ್ರಮಾಣ ವಚನ ಸ್ವೀಕರಿಸಿ ನೀವು ಅಧಿಕಾರ ಸ್ವೀಕರಿಸಿರೋ ಅದ್ರ ಪ್ರಕಾರ ನಡ್ಕೊಂಡಾಗ ಮಾತ್ರ ನಿಜವಾದ ನಾಯಕರು ಅಂತ. ಈಗ ನಿಮ್ಮ ರಾಜಕಾರಣದ ದಿನಚರಿ ಹೇಗೆ, ನೀವು ಹೇಗೆ ನಿಭಾಯಿಸ್ತೀರಿ? ನೀವು ಪ್ರಾಮಾಣಿಕರು, ನೀವು ಯಾವುದೇ ಭ್ರಷ್ಟಾಚಾರ ದುಡ್ಡಿಲ್ಲ, ಎಲ್ಲಿಗೂ ದುಡ್ಡುಗೋಸ್ಕರ ರಾಜಕಾರಣ ಮಾಡಿಲ್ಲ. ನೀವು ಹಾಕ್ಕೊಂಡಷ್ಟು ಬಟ್ಟೆಯ ಶುಭ್ರತೆಯೇ ನಿಮ್ಮ ಅಂತರಂಗದ ಶುಭ್ರತೆ ಕೂಡ. ನಾನು ಇದನ್ನು ನಂಬ್ತೇನೆ. ಸೊ ಈಗ ನಿಮ್ಮ ದಿನಚರಿ ಹೇಗಾಗುತ್ತೆ? ಇಲ್ಲ, ನಂದು ಹೇಗೆ ಆಗುತ್ತೆ, ನಾವು ಏನು ವ್ಯಾಪಾರ ಮಾಡ್ತೀವಿ, ವ್ಯಾಪಾರ ಮಾಡೋದ್ರಲ್ಲಿ ನಾವು ಸಂಪಾದನೆ ಏನು ಮಾಡ್ತೀವಿ ಸಾಕಿದೆ. ನಮಗೇನು ನಾವು ನೋಡಿ ನಮಗಿರುವಂಥದ್ದು ಕೆಲವೇ ಪೆನ್ನು, ಚಪ್ಪಲಿ, ಬಟ್ಟೆ ಈ ಥರದ್ದೇ ನಮಗಿರುವಂಥದ್ದು. ನಮ್ಗೆ ಯಾವುದೇ ಕಾರಣಕ್ಕೂ ನಾವು ನನಗೆ ಬುದ್ಧಿ ಬಂದಾಗಿಂದಲೂ ನಾವು ಮದ್ಯಪಾನ ವಿರೋಧಿ ಸಂಘಟನೆಯಲ್ಲಿ ನಿಡುಮಾಮಿಡಿ ಮಠ ಸ್ವಾಮೀಜಿಗಳು ಅಧ್ಯಕ್ಷರಿದ್ದಾರೆ, ಕರ್ನಾಟಕ ರಾಜ್ಯ ಮದ್ಯಪಾನ ವಿರೋಧಿ ಆಂದೋಲನ ಸಮಿತಿ, ನಾವು ಅದು ಪ್ರಧಾನ ಕಾರ್ಯದರ್ಶಿ ಇದ್ದೀವಿ. ಆ ರೀತಿ ದುಶ್ಚಟಗಳಿಂದ ದೂರವಾಗಿರ್ತೀವಿ. ರಾತ್ರಿ ಲೇಟ್ ನೈಟು ಎಲ್ಲೆಲ್ಲೋ ಹೋಗೋದು ಪಾರ್ಟಿಗಳು ಅದೆಲ್ಲ ಇಲ್ಲ. ನಮ್ಗೆ ಯಾವುದೋ ಸಿಕ್ಕಿದ ಕಡೆ ತಿನ್ನುವಂಥ ಅಭ್ಯಾಸ ಇಲ್ಲ. ನಮಗೆ ಇವತ್ತಿಗೂ ಮಧ್ಯಾಹ್ನ ಒಂದೇ ಹೊತ್ತು ಊಟ ಮಾಡೋದು, ಬೆಳಿಗ್ಗೆ ಹೊತ್ತು ಒಂದು ರಾಗಿ ಗಂಜಿ ಕುಡಿತೀವಿ, ರಾತ್ರಿ ಹೊತ್ತು ಒಂದು ಚಪಾತಿ ತಿಂತೀವಿ ಬಿಟ್ಟರೆ ಮಧ್ಯಾಹ್ನ ಮಾತ್ರ ಊಟ ಮಾಡೋಂಥದ್ದು. ಹಾಗಾಗಿ ನಮಗೇನು ಹೆಚ್ಚಿಗೆ ಖರ್ಚಿರಲ್ಲ. ಆಮೇಲೆ ನಮ್ಮ ಮಕ್ಕಳನ್ನ ಬೆಳೆಸಿರೋದು ಕೂಡ ಆಡಂಬರಹಿತವಾಗೇ ನಾವು ಒಡವೆಗಳು ಹಾಕುವಂಥದ್ದು, ಶೋಕಿ ಮಾಡಿ ಈ ಥರದ ಅಭ್ಯಾಸ ನಮಗಿಲ್ಲ. ಹಾಗೆ ನಾವೇನು ಸಂಪಾದನೆ ಮಾಡ್ತೀವಿ ಅದರಲ್ಲಿ ಒಂದು 25ರಿಂದ 50ರಷ್ಟು ಭಾಗವನ್ನು ನಮ್ಮ ಜನರಿಗೆ ಮಾಡುವಂಥದ್ದು. ನನಗೆ ಒಂದು ಖುಷಿ ಅಂತಂದರೆ ನನ್ನನ್ನು ನಂಬಿರ್ತಕ್ಕಂಥ, ನೀವು ನೋಡಿರ್ಬೋದು ಇವತ್ತು ಯಾವ ಸ್ಟಾರ್ಗಳಿಗೆ ಎಷ್ಟು ಜನ ಸೇರ್ತಾರೆ ಅಂತ. ಇದು ದುರಂಕಾರ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ನೀವು ಜನವರಿ 14ನೇ ತಾರೀಕು ಬಂದರೆ ಮಿನಿಮಮ್ ಕನಿಷ್ಠ ನಿಮಗೆ 15,000ರಿಂದ 20,000 ಜನ ಬರ್ತಾರೆ ನನಗೆ ಹಾರೈಸೋದಕ್ಕೆ. ನಾವು ಯಾರಿಗೂ ಫೋನ್ಗಳು ಮಾಡಲಿಕ್ಕಿಲ್ಲ. ದೂರದ ದಾವಣಗೆರೆ, ಕೊಪ್ಪಳ, ಗದಗ ಅಂತ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಹಿಂದಿನ ದಿನವೇ ಬಂದುಬಿಡ್ತಾರೆ. ಎಲ್ಲ ಅಧಿಕಾರಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಅಧಿಕಾರಿ ನೌಕರರು ಬರ್ತಾರೆ, ಬಂದು ವಿಶ್ ಮಾಡ್ಬಿಟ್ಟು ಹೋಗ್ತಾರೆ. ಅದಕ್ಕೇನಂದರೆ ಜನ ನಾವು ಸಂಪಾದನೆ ಮಾಡಿರೋವಂಥದ್ದು, ನಾವು ಯಾವ ರೀತಿ ಅವ್ರ ಜೊತೆ ನಡ್ಕೊಳ್ತಾ ಅವ್ರ ಸಮಸ್ಯೆಗಳನ್ನ ಸ್ಪಂದಿಸುವಂಥದ್ದು, ಅವರ ವರ್ಗಾವಣೆ ಇರ್ಬೋದು ಅಥವಾ ಅವ್ರಿಗೆ ಯಾರು ಬೇರೆಯವ್ರು ತೊಂದರೆ ಕೊಟ್ಟರೆ ಅದನ್ನು ಪರಿಹಾರ ಮಾಡುವಂಥದ್ದು, ಈ ಥರದ್ದು ಕೆಲಸಗಳು ಕೂಡ ನಾವೇನು ಅವ್ರಿಗೆ ಮಾಡ್ಕೊಂಬರ್ತೀವಿ. ಅದಕ್ಕೋಸ್ಕರ ನಮ್ಮ ಮೇಲೆ ಅವರು ಅಪಾರವಾದಂಥ ಪ್ರೀತಿ ವಿಶ್ವಾಸ ಇಟ್ಕೊಂಡಿರುತ್ತೆ. ಆ ಥರ ಇರುವಂಥ ಸಂದರ್ಭದಲ್ಲಿ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಸಾವಿರಾರು ಜನ, ನೀವು ನಂಬಲಿಕ್ಕೆಲ್ಲ 3-4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರುವಷ್ಟು ಕಾರ್ಯಕರ್ತರು ಕೇವಲ ಯಡಿಯೂರು ವಾರ್ಡ್ ಹೊಂದಿದ್ದಾರೆ. 1273 ಜನ ಕಾರ್ಯಕರ್ತರಿರ್ತಕ್ಕಂಥ ಈ ವಾರ್ಡು. ಅದರಲ್ಲಿ ಸುಮಾರು 750ಕ್ಕೂ ಹೆಚ್ಚು ಜನರಿಗೆ ಅವರೇ ಕಷ್ಟಪಡಬೇಕು. ಯಾವುದೋ ಒಂದು ಟಾಯ್ಲೆಟ್ ಮೇಂಟೆನೆನ್ಸು, ಪಾರ್ಕ್ ಮೇಂಟೆನೆನ್ಸು, ಬಿಲ್ಡಿಂಗ್ ಮೇಂಟೆನೆನ್ಸ್ ಈ ಥರದ ಕೆಲಸಗಳನ್ನು ಅವರು ಮಾಡೋ ರೀತಿಯಲ್ಲಿ. ಆಮೇಲೆ ನಾವೇ ಒಂದು 20-25 ಜನರಿಗೆ ತಲಾ 12-13 ಸಾವಿರ ರೂಪಾಯಿ ಖರ್ಚು ಮಾಡಿ ಲೈಸೆನ್ಸ್ಗಳು ಮಾಡಿಸ್ಕೊಟ್ಟು ಅವ್ರ ಕೆಲಸಗಳು ಅವರು ಬೇರೆ ಬೇರೆ ಕಡೆ ಮಾಡ್ಕೊಳ್ತಾರೆ. ಆ ಥರ ಸುಮಾರು 750ಕ್ಕೂ ಹೆಚ್ಚು ಜನರಿಗೆ ನಾನು ಇರಲಿ ಇಲ್ಲದೆ ಹೋಗಲಿ ಅವರ ಜೀವನ ನಡ್ಕೊಂಡೋಗಬೇಕು ಅನ್ನೋ ರೀತಿಯಲ್ಲಿ ಅವ್ರ ಜೀವನ ರೂಪಿಸ್ಕೊಡುವಂಥ ಕೆಲಸವನ್ನು, ಅವ್ರ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಹಾಗಾಗಿ ನಾನು ಎಲ್ಲರೂ ಕೇಳೋದು, ಯಾವ ಕಾರ್ಯಕರ್ತರಿಂದ ನೀವು ಬೆಳೆದು ನಾಯಕರಾಗಿದ್ದೀರಾ ಆ ಕಾರ್ಯಕರ್ತ ಜೀವನವನ್ನು ರೂಪಿಸುವಂಥ ಕೆಲಸವನ್ನು ನಿಜವಾದ ಜನನಾಯಕ, ಆ ಜನಪ್ರತಿನಿಧಿ ಮಾಡಿದಾಗ ಮಾತ್ರ ಎಲ್ಲೋ ಒಂದು ಕಡೆ ಆತನ ಜೀವನ ಸುಖಮಯವಾಗಿ. ಇಷ್ಟು ಶುದ್ಧವಾಗಿ, ಇಷ್ಟು ಜನಪ್ರಿಯವಾಗಿ, ಜನಪೂರಕವಾಗಿ ಕೆಲಸ ಮಾಡಿದಂಥ ನೀವು BJPಗೆ ಅಪತ್ಯ ಆಗೋದು ಹೇಗೆ? BJPಗೆ ಅಪತ್ಯ ಇಲ್ಲ, ಎಲ್ಲೋ ಒಂದು ಕಡೆ ಒಂದು 3-4 ಜನ ಹೊಂದಾಣಿಕೆ ರಾಜಕಾರಣದಲ್ಲಿರೋಂಥವ್ರಿಗೆ ಮತ್ತು ನಮ್ಮ ಬಗ್ಗೆ ಇರೋಂಥ ಒಂದು ಅಸೂಯೆ, ದ್ವೇಷ, ಈತ ಮೀಡಿಯಾ ಚೆನ್ನಾಗಿದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟೇ ಚೆನ್ನಾಗಿದ್ದಾನೆ, ಕಾರ್ಯಕರ್ತರು ಸಿಕ್ಕಾಪಟ್ಟೆ ಇದ್ದಾರೆ, ಮತ್ತು ಈ ಥರ ಸಂಘದ ಸಪೋರ್ಟ್ ಇದೆ ಅಂಥೇಳಿ ಒಳೊಳಗೆ ಕುದಿಯುವಂಥ ಈ ಅಸೂಯೆ ಮನಸ್ಥಿತಿ ಇರೋವಂಥವ್ರು ಅಂಥವರ ಒಂದು ಚಿತಾವಣೆಯಿಂದ ಆಗಿದೆ. ನನ್ನ ನಿಜವಾದ ನಾಯಕತ್ವದಿಂದ ಆಗಿಲ್ಲ. ಆದರೆ ನನ್ನ ಹೋರಾಟಗಳ ಬಗ್ಗೆ ಉದಾಹರಣೆಗೆ ನಿಮಗೆ ಒಂದು ಹೇಳ್ಬಿಡ್ತೀನಿ. ಮಧ್ಯಪ್ರದೇಶ ಚುನಾವಣೆ, ಮೊನ್ನೆ ವಿಧಾನಸಭೆ ಚುನಾವಣೆ ಏನು ನಡೀತು ಲೋಕಸಭೆಗೆ 5 ತಿಂಗಳು ಮುಂಚಿತವಾಗಿ, ಇದೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗೋವಿಂದ್ ಮಾಲು ಅಂತ ಅಲ್ಲಿ PWD ಮಂತ್ರಿ ಆಗಿದ್ದರು. ಇವಾಗ ಮಧ್ಯಪ್ರದೇಶ ರಾಜ್ಯದ ವಕ್ತಾರರ ಕೆಲಸ ಮಾಡ್ತಾಯಿದ್ದಾರೆ, ಶಾಸಕರು ಕೂಡ. ಅವರು ನನಗೆ ಫೋನ್ ಮಾಡಿದ್ರು, ನಮ್ಮ ರಾಜ್ಯ ಕಚೇರಿಯಿಂದ ನನ್ನ ನಂಬರ್ ತೊಗೊಂಡು ನನಗೆ ಫೋನ್ ಮಾಡಿದ್ರು. ನೀವು ಪ್ರಿಯಾಂಕಾ ವಾದ್ರಾ ಅವರು ಇಲ್ಲಿ 4 ದಿನ
ಸಾರ್ವಜನಿಕ ಸಭೆಯನ್ನು ಇಟ್ಕೊಂಡಿದ್ದಾರೆ. ರಾಬರ್ಟ್ ವಾದ್ರಾ ಅವ್ರ ಬಗ್ಗೆ ನೀವು ಮಾಡಿರೋ ದೂರುಗಳೇನಿದೆ ಅವ್ರ ಬಗ್ಗೆ ಆಗಿರೋ FIR ಇದೊಂದು ಕಾಪಿ ಕಳಿಸ್ಬೇಕು ಅಂತ ನಾನೆಲ್ಲ ಅವ್ರಿಗೆ ಮೇಲ್ ಮಾಡಿದೆ. ನನ್ನ ಖುಷಿ ಅಂತಂದರೆ ಸ್ವತಃ ಆಗಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೇಂದ್ರದ ಮಂತ್ರಿಗಳಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲಾ BJP ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ NR ರಮೇಶ್ ಅವ್ರ ದಾಖಲೆಗಳು ಸಹಿತ 9,600 ಪುಟಗಳ ದಾಖಲೆಗಳು ಸಹಿತ 1,100 ಎಕರೆಯನ್ನು ಕಬಳಿಸಿರುವಂಥ ಒಂದು ಪ್ರಕರಣವನ್ನು, 83 ಎಕರೆ ಮೀಸಲು ಅರಣ್ಯ ಪ್ರದೇಶವನ್ನು ಕಬಳಿಸಿರುವಂಥ ಒಂದು ಪ್ರಕರಣವನ್ನು ದಾಖಲೆಗಳು ಸಹಿತ ಬಯಲು ಮಾಡಿ EDನಲ್ಲಿ ಇಂಥವ್ರ ವಿರುದ್ಧ ರಾಬರ್ಟ್ ವಾದ್ರಾ ಅವ್ರ ವಿರುದ್ಧ FIR ದಾಖಲಾಗಿದೆ ಅಂತ ಹೇಳಿ ನನಗೆ ಪ್ರಶಂಸೆಯ ಮಾತನ್ನು ಮಾತಾಡ್ತಾರೆ. ನನಗೆ ಹಾಗೆ ಪ್ರಶಂಸೆ ಪತ್ರವನ್ನು ಕೂಡ ಕೊಡ್ತಾರೆ. ಅವತ್ತು ನ್ಯಾಷನಲ್ ಲೆವೆಲ್ ಪ್ರೆಸ್ ಮೀಟ್ ಅದು. ಆ ಪ್ರೆಸ್ ಮೀಟ್ನಲ್ಲಿ ನನ್ನ ಬಗ್ಗೆ ಹೆಸರು ಉಲ್ಲೇಖ ಮಾಡ್ತಾರೆ. ಅದಕ್ಕಿಂತಲೂ ಇನ್ನೇನು ಬೇಕಾಗಿದೆ ಹೇಳಿ. ಅಮಿತ್ ಶಾ ಅವ್ರಿಗೆ ನನ್ನ ಹೋರಾಟಗಳ ಬಗ್ಗೆ ಗೊತ್ತಿದೆ, ಪ್ರಧಾನಮಂತ್ರಿಗಳಿಗೆ ನಮ್ಮ ಹೋರಾಟಗಳ ಬಗ್ಗೆ ಗೊತ್ತಿದೆ. ಇಲ್ಲಿ ತನಕ ಪ್ರಧಾನಮಂತ್ರಿಗಳ ಕಚೇರಿಯಿಂದ ನನಗೆ 7 ಪ್ರಶಂಸನಾ ಪತ್ರಗಳು ಬಂದಿದೆ. ಈ ರೀತಿ ನನಗಿದೆ ಖುಷಿಯಾಗಿರೋ. ಯಾಕೆ ಹೀಗಾಗ್ತಾ ಇದೆ ಅಂದರೆ ಕೇಂದ್ರದಲ್ಲೂ ನಿಮ್ಮ ಪ್ರಭಾವ ಇದೆ, ಜನರಲ್ಲಿ ನಿಮ್ಮ ಪ್ರಭಾವ ಇದೆ, ಪ್ರಾಮಾಣಿಕತೆ ಇದೆ, ನಿರಂತರವಾಗಿ ಚಲನೆಯಲ್ಲಿದೆ. ನಿಮಗೆ 2018ರಲ್ಲಿ ಏನಾಯಿತು ಅಂತ ಹೇಳಿದ್ದೀನಿ. ಒಬ್ಬರು ಪುಣ್ಯಾತ್ಮರು ಅವ್ರು ನಮ್ಮ ಜೊತೆಗಿಲ್ಲ, ಇವಾಗ ಇಲ್ಲದೆ ಇರೋವ್ರ ಹೆಸರು ಹೇಳಬಾರ್ದು. ಅವರಿಗೆ ಯಡಿಯೂರಪ್ಪನವ್ರ ಜೊತೆ ಪ್ರೆಸ್ ಮೀಟ್ ಮಾಡಿದೆ ಅಂತ ಹೇಳಿ ಅವ್ರು ಬಂದಿದ್ದಾಯಿತು. 2023ರಲ್ಲಿ ಅರುಣ್ ಸಿಂಗ್ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅವರು ನನಗೆ ವಿಶ್ ಮಾಡ್ತಾರೆ. ಮಧ್ಯಾಹ್ನ ನೋಡಿದ್ರೆ 3:30 ಅಷ್ಟೊತ್ತಿಗೆ 2 ಗಂಟೆಗೆ ವಿಶ್ ಮಾಡ್ತಾರೆ. 3:30ಗೆ 10 ನಿಮಿಷದಲ್ಲಿ ಚಿತ್ರಣ ಬದಲಾವಣೆ ಆಗುತ್ತೆ. 13-14 ಕ್ಷೇತ್ರಗಳ ಅಭ್ಯರ್ಥಿಗಳು ಬದಲಾಗ್ಬಿಡ್ತಾರೆ ಬೇರೆ ಬೇರೆ ಕಾರಣಗಳಿಗೆ, ನಿಮಗೆ ಗೊತ್ತಿರೋವಂಥದ್ದು. ಹಾಗಾಗಿ ಆ ಥರ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಇಲ್ಲಿ ಜಾತಿ ವ್ಯವಸ್ಥೆನೇ ಪ್ರಮುಖವಾಗಿರ್ತಕ್ಕಂಥ ಈ ಒಂದು ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ನಾವು OBC ಸಮುದಾಯಕ್ಕೆ ಸೇರಿರುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಹಿನ್ನಡೆ ಆಗ್ತಾ ಇದೆಯಾ. ಆದರೆ ಬೆಂಗಳೂರು ಮಹಾನಗರದಲ್ಲಿ 33.17% ಹಿಂದುಳಿದ ವರ್ಗದವರು. ಅಲ್ಲ, ಮೋದಿಯವರು ಹೇಳ್ತಾರೆ ನಾನು ಜೀವಂತ ಇರುವಲ್ಲಿವರೆಗೆ OBCಯ ಮೀಸಲಾತಿಯನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ ಅಂತ. ಹೌದು, ಅದು ಮೀಸಲಾತಿ ಮುಟ್ಟಿಲ್ಲ. ಆದರೆ ನಮಗೆಲ್ಲ ಅಲ್ಲ, OBC ವ್ಯಕ್ತಿಗೆ ಹೀಗಾದ್ರೆ OBCಯ ಪ್ರಧಾನಿ ಈಗ. ಹೌದು, ಆದರೆ ಇಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ ಒಂದು. ಹಾಗಾಗಿ ಹಿಂದುಳಿದ ವರ್ಗಗಳಲ್ಲಿ 117 ಸಮುದಾಯಗಳೇನು ಬರುತ್ತೆ ಹಿಂದುಳಿದ ವರ್ಗದ್ದು, ಅವರು ಒಗ್ಗಟ್ಟು ಇಲ್ಲದೆ ಇರೋದಂತ ಎಲ್ಲ ಒಂದು ಕಡೆ OBC ಸಮುದಾಯಗಳಿಗೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಈಗಾಗಲೇ ಹೇಳ್ದ ಹಾಗೇ ಕುತಂತ್ರದ ರಾಜಕಾರಣ, ಅಸೂಯೆಯ ರಾಜಕಾರಣ ನಮ್ಮಂಥ ಅವ್ರಿಗೆಲ್ಲ ಒಂದು ಕಡೆ ಅನ್ಯಾಯ ಆಗ್ತಾಯಿದೆ. ಆದರೆ ಮುಂದಿನ ದಿನಗಳಲ್ಲಿ ಆಗಲ್ಲ ಅನ್ನೋ ಒಂದು ಭರವಸೆ ಇದೆ ನನಗೇನು. ಅದರಿಂದ ನಾನು ಅದನ್ನು ನಂಬ್ಕೊಂಡಿಲ್ಲ. ನನ್ನದೇ ಆದಂಥ ವೇದಿಕೆ ಇದೆ, ನಾನು ಹೋರಾಟಗಳು ನನಗಿರೋವಂಥದ್ದೇನೆ ಹೋರಾಟದಿಂದ ನನಗೆ ಹೆಸರು ಬಂದಿರೋವಂಥದ್ದು. ಅದಕ್ಕೆ ನಾನು ಶಾಸಕನಾಗಬೇಕು ಅಂತ ಇಲ್ಲ, ಅಥವಾ ಸಂಸದನಾಗಬೇಕು ಅಂತಿಲ್ಲ, ಅಥವಾ ಕಾರ್ಪೊರೇಟರ್ ಆಗಬೇಕು ಅಂತಿಲ್ಲ. ಯಡಿಯೂರು ನೀವು NR ರಮೇಶ್ ಅವ್ರು ಹೇಳಿದ್ರು ಅಂತ ಹೋಗಿ ಒಬ್ಬ ಯಾವುದೇ ನಮ್ಮ ಹುಡುಗನ ನಮ್ಮ ಕಾರ್ಯಕರ್ತನ ಒಂದು ಹೆಣ್ಮಗಳನ್ನ ನಿಲ್ಲಿಸಿದ್ರೆ ಇದು ಸ್ವತಂತ್ರವಾಗಿ ನಿಂತ್ಕೊಂಡ್ರು ಕೂಡ ಅವ್ರು 10,000 11,000ಕ್ಕೆ ಲೀಡ್ ಇಲ್ದಿರೋ ಅವ್ರು ಗೆಲ್ಲಲ್ಲ. ಆ ಥರ ಪರಿಸ್ಥಿತಿ. 23 ಚುನಾವಣೆಯಲ್ಲಿ ನಿಮಗೆ ಸೀಟು ತಪ್ಪಿದ್ದಕ್ಕೆ ರಾಜ್ಯಾದ್ಯಂತ ಕೆಲವರು ಧ್ವನಿ ಎತ್ತಿದ್ರು. ನಿಜ, ಪ್ರತಿಭಟಿಸಿದರು. ನಿಜ. BJPಗೆ ಇದನ್ನು ಹಾಕಿದರು, ಇಂಥ ಕ್ಯಾಂಡಿಡೇಟ್ ಬೇಡ ಅಂತ ಆದರೆ ನೀವು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ. ನನಗೆ ಆ ಸಂದರ್ಭದಲ್ಲಿ 2023 ಚುನಾವಣೆ ನನಗೆ ಟಿಕೆಟ್ ತಪ್ಪಿದಾಗ ನನಗೆ ಬಂದಂಥ ಸಂದೇಶಗಳ ಸಂಖ್ಯೆ ಮೇಲು ಸೇರಿದಾಗೆ ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಸಂದೇಶಗಳು ನನಗೆ ಬಂದಿರೋವಂಥದ್ದು 1,17,000ಕ್ಕಿಂತಲೂ ಜಾಸ್ತಿ ಸಂದೇಶಗಳು ಬಂತು. ನನ್ನ ಬಗ್ಗೆ ಅವರು ಅನುಕಂಪ ತೋರಿಸಿ ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು ಅಂತ ಹೇಳಿ ಆಯಿತು. ಆಮೇಲೆ ಎಲ್ಲೋ ಒಂದು ಕಡೆ ತುಂಬ ಜನ ನನ್ನ ಬಗ್ಗೆ ತುಂಬ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿದ್ದವರು 1000 ಜನ ನೋಟಾ ವೋಟ್ ಮಾಡಿರುವಂಥ ಪ್ರಕರಣಗಳು ಕೂಡ ನಡೀತು. ಹಾಗೆ ಅದು ಆಗಬಾರ್ದಾಗಿತ್ತು. ಎಲ್ಲೋ ಒಂದು ಕಡೆಗೆ ನಾವು ಜಯನಗರದಲ್ಲಿ ತುಂಬ ಶಾಸಕನಾಗಬೇಕು ಅನ್ನೋ ತುಂಬ ಆಸೆ ಇತ್ತು. ಅಲ್ಲಿ ವಿಜಯ್ ಕುಮಾರ್ ಅವರ ಆಶಯಗಳೇನಿತ್ತು, ಅವ್ರ ಕನಸೇನಿತ್ತು, ಅದನ್ನು ನನಸು ಮಾಡಬೇಕು ಅನ್ನೋ ಒಂದಿತ್ತು. ಅವ್ರ ಕುಟುಂಬದವ್ರ ಆಶಯ ಕೂಡ ಅದೇ ಆಗಿತ್ತು. ಅದು ಎಲ್ಲೋ ಒಂದು ಕಡೆ ಆಗದೇ ಇದ್ದಂಥದ್ದು ನನಗೆ ಬೇಜಾರಾಯಿತು. ಅದೇ ವ್ಯವಸ್ಥೆ ಯಾರೋ ಒಬ್ಬರ ಮೇಲೆ ಬೇಜಾರು ಮಾಡಿಕೊಂಡು ನಾವು ಇಡೀ ಪಕ್ಷವನ್ನು ನಾವು ಇದು ದೂಷಿಸುವಂಥದ್ದು ತಪ್ಪಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಒತ್ತಡಗಳಿಗೆ ಕೇಂದ್ರದವರು ಮಣಿಬೇಕಾಗ್ತದೆ. ಹಾಗಾಗಿ ಅಂಥ ಒತ್ತಡಗಳಿಗೆ ಮಾಡೋದು ನನಗೆಲ್ಲ ಒಂದು ಕಡೆ ಅವಕಾಶ ವಂಚನೆ ಆಯಿತು ಅಂತ. ಹಾಗಾಗಿ ಬೇಡ, ನನಗೆ ಏನೂ ಇಲ್ದಿರೋ ಸಂಘ ಇಷ್ಟು ನನಗೆ ಸಪೋರ್ಟ್ ಮಾಡ್ತಾಯಿದೆ, ಅವರ ಇದಕ್ಕೆ ವಿರುದ್ಧವಾಗಿ ಹೋಗಬಾರ್ದು, ಏನಂತೆ ನೋಡೋಣ ಅಂಥೇಳಿ ಕಾದು ನೋಡೋಣ ಅಂಥೇಳಿ ಸುಮ್ಮನಾಗಿದ್ದೀನಿ. ಅಂತಿಮವಾಗಿ ಯಾವಾಗ ನನಗೆ ನಿರಾಶೆ ಅನ್ನೋದು ಇನ್ನು ನನಗೆ ಸಾಧ್ಯ ಇಲ್ಲ ಅನ್ಸುತ್ತೆ, ಅವತ್ತಿನ ದಿವಸ ನಾನು ರಾಜಕಾರಣ ಬಿಟ್ಟು ಬರೀ ಹೋರಾಟಗಾರನಾಗಿರ್ತೀನಿ. ಯಾವುದೇ ಕಾರಣಕ್ಕೂ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಹೋಗುವಂಥ ಮಾತೇ ಇಲ್ಲ. ಎಷ್ಟೇ ಒತ್ತಡ ಬಂದರೂ ನಾನು ಇಲ್ಲೇ ಇರ್ತೀನಿ. ಇರೋಷ್ಟು ದಿನ BJPನೇ. ರಾಜಕೀಯ ಬೇಡ ಅಂದರೆ BJP ಇರೋಲ್ಲ ಅಷ್ಟೇ. ರಾಜಕೀಯ ಇರಬೇಕು ಅನ್ನೋಷ್ಟು ದಿನ ಭಾರತೀಯ ಜನತಾ ಪಾರ್ಟಿಲಿ ಇರ್ತೀನಿ. ಬೇಡ ಅಂದ ದಿನ ನಾನು ಪಕ್ಷಾತೀತವಾದ ಹೋರಾಟಗಾರನ ನಂದು ಇದ್ದೇ ಇದೆ. ಆ ಹೋರಾಟಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಈಗಲೂ ಮಾಡ್ತಾಯಿದ್ದೀನಿ, ಮುಂದಕ್ಕೂ ಮಾಡ್ತೀನಿ, ಅದು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸರ್, ಈ ಹೊತ್ತಿನಲ್ಲಿ ನಿಮಗೆ ಕಾಂಗ್ರೆಸ್ಸಿನ ಬಿಟ್ಟು BJPಗೆ ಬಂದ್ರಲ್ಲ, ಆ ದಿನಗಳನ್ನು ನೆನಪು ಮಾಡಿಕೊಂಡ್ರೆ
ಇಲ್ಲಿವರೆಗಿನ ಒಟ್ಟು ನಿಮ್ಮ ಕಾರ್ಯಗಳು ಕೆಲಸಗಳು ಮಧ್ಯದಲ್ಲಿ ಆದಂಥ ಈ ಅವಕಾಶ ತಪ್ಪುವಿಕೆ ಇದನ್ನೆಲ್ಲ ಗಮನಿಸಿದಾಗ ಎಲ್ಲರೂ ಪಶ್ಚಾತ್ತಾಪ ಇದೆಯಾ? ಪಶ್ಚಾತ್ತಾಪ ಇಲ್ಲ, ಆದರೆ ಯಾರು ನನಗೆ ಅವಕಾಶ ತಪ್ಪಿಸಿದ್ರ ಅವ್ರ ಬಗ್ಗೆ ಅನುಕಂಪ ಇದೆ. ಅವರು ತಪ್ಪು ಮಾಡಿದ್ರು ಅನ್ನೋ ಎಲ್ಲೋ ಒಂದು ಕಡೆ. ಯಾಕಂದರೆ ನಾನು ತಾಯಿ ಅನ್ನಪೂರ್ಣೇಶ್ವರಿ ನಂಬುವಂಥದ್ದು. ತಾಯಿ ಅನ್ನಪೂರ್ಣೇಶ್ವರಿ ಎಲ್ಲ ನೋಡ್ತಾ ಇದ್ದಾಳೆ ಒಂದು ಕಡೆ. ಅದೇ ನನಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ರು ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರೋಂಥ 2 ಅವಧಿಗೆ 6 ವರ್ಷಗಳ ಕಾಲ 2004ರಿಂದ 2010ರವರೆಗೆ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ 7 ಜಿಲ್ಲೆಗಳ ಉಸ್ತುವಾರಿಯಾಗಿ ಇಡೀ ಕರ್ನಾಟಕ ರಾಜ್ಯವನ್ನು 7 ಸಾರಿ ಪ್ರವಾಸ ಮಾಡಿರೋಂಥ ಇಡೀ ರಾಜ್ಯವನ್ನು ಎಲ್ಲ ಬೀದರಿಂದ ಕೊಡಗು ತನಕ ಸಂಘಟನಾ ದೃಷ್ಟಿಯಿಂದ ಪ್ರವಾಸ ಮಾಡಿರ್ತಕ್ಕಂಥದ್ದು. ಕಾರ್ಯದರ್ಶಿಯಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲೋ ಹಂತಕ್ಕೆ ಬರೋ ರೀತಿಯಲ್ಲಿ ರೂಪಿಸಿದಂಥದ್ದು. ವಕ್ತಾರನಾಗಿ ನಾನು 4 ವರ್ಷಗಳ ಅವಧಿಯಲ್ಲಿ 64 ಬೃಹತ್ ಹಗರಣಗಳನ್ನು ಬಯಲಿಗೆಳಿರ್ತಕ್ಕಂಥದ್ದು. BJP ಆಡಳಿತ ಪಕ್ಷದ ನಾಯಕನಾಗಿ ಅಲ್ಲಿ ತನಕ ಯಾರೂ ಮಾಡದೇ ಇರೋಷ್ಟು ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದು, ಬದಲಾವಣೆಗಳನ್ನು ತಂದಿರ್ತಕ್ಕಂಥದ್ದು. ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಮಾಧ್ಯಮಗಳ ಸಮ್ಮುಖದಲ್ಲಿ ಕಾರ್ಯವಿಶ್ಲೇಷಣಾ ಸಭೆಗಳನ್ನು ನಡೆಸಿ ಅವ್ರವ್ರು ಮಾಡಿರೋವಂಥ ತಪ್ಪುಗಳನ್ನು ದಾಖಲೆಗಳು ಸಹಿತ ಅವ್ರಿಗೆ ತೋರಿಸಿ ಅವ್ರ ವಿರುದ್ಧ ಕ್ರಮಕ್ಕೆ ಮಾಧ್ಯಮಗಳ ಸಮ್ಮುಖದಲ್ಲೇ ಮಾಡಿರ್ತಕ್ಕಂಥ ಈ ಥರ ಹಲವಾರು ಕೆಲಸಗಳು ನಾವು ಮಾಡಿರೋವಂಥದ್ದು. ಅದು ನನಗೆ ತುಂಬ ಖುಷಿ ಕೊಡೋಂಥದ್ದು. ಆದರೆ ಎಲ್ಲೋ ಒಂದು ಕಡೆ ನಾನು ಏನು ಧ್ವನಿಯಾಗಿ ಈ ರಾಜ್ಯದ ಜನರ ಪರ ಧ್ವನಿಯಾಗಬೇಕಾಗಿತ್ತು. ಅದಕ್ಕೆ ಎಲ್ಲೊಂದು ಕಡೆ ನಮ್ಮದೇ ಒಂದು 3-4 ಜನ ನಾಯಕರು ಅದಕ್ಕೆ ಅಡ್ಡಗಾಲು ಹಾಕಿರ್ತಕ್ಕಂಥದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಇದ್ದಿದ್ದೆ ಅಂತ ಹೇಳಿ ಈ ಥರ ರಾಜಕಾರಣ ನಾವೆಲ್ಲೋ ಪ್ರಾಮಾಣಿಕರಾಗಿರೋವಂಥದ್ದು, ಹೋರಾಟಗಾರರಾಗಿರೋವಂಥದ್ದು, ಬುದ್ಧಿವಂತರಾಗಿರೋವಂಥದ್ದು, ವಿದ್ಯಾವಂತರಾಗಿರೋವಂಥದ್ದು ಅದೇ ನಮಗೆ ಎಲ್ಲೊಂದು ಕಡೆ ಅಡ್ಡಿ ಆಗ್ತಾ ಇದೆಯಾ ಅನ್ನೋ ಒಂದು ಸಂಶಯ ನನಗೆ ಅವಾಗವಾಗ ಬರುತ್ತೆ. ಆದರೆ ಎಲ್ಲದಕ್ಕಿಂತಲೂ ಇಷ್ಟೆಲ್ಲ ಇದ್ದಾಗಲೂ ಕೂಡ ಏನೂ ಇಲ್ದರ ಸ್ವಯಂ ಸೇವಕನಾಗಿ ನಾನು ಏನೂ ಒಂದು ದಿನ ಕೂಡ ಕೆಲಸ ಮಾಡದಿದ್ರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇರುವಂಥದ್ದು, ಅವ್ರ ಪ್ರೀತಿ, ಅಪಾರವಾದಂಥ ಪ್ರೀತಿ ನನ್ನ ಬಗ್ಗೆ ಇರೋವಂಥದ್ದು, ಅವರು ನನ್ನ ಬಗ್ಗೆ ತೋರಿಸೋ ಕಾಳಜಿ, ಅದನ್ನೆಲ್ಲ ನೆನೆಸ್ಕೊಂಡಾಗ ಎಲ್ಲ ಒಂದು ಕಡೆ ಖುಷಿ ಕೂಡ ಆಗುತ್ತೆ. ಅವ್ರ ಸಂಪರ್ಕ ನನಗಿರುವಂಥದ್ದು, ಅವ್ರ ಆಶೀರ್ವಾದ ಇರೋವಂಥದ್ದು ಖುಷಿ ಇದ್ದರೆ ಈ ಥರ ನನಗಿದ್ದಂಥ ಹೋರಾಟದ ಮನೋಭಾವಕ್ಕೆ ತಕ್ಕನಾದಂಥ ವೇದಿಕೆ ಸಿಗಲಿಲ್ಲ ಅನ್ನೋದು, ವೇದಿಕೆ ವಿಧಾನಸಭೆ ಸಿಗಲಿಲ್ಲ ಅನ್ನೋದಿದೆ. ಆದರೆ ಮಾಧ್ಯಮಗಳು ಅಂಥ ವೇದಿಕೆಯನ್ನು ನನಗೆ ಒದಗಿಸ್ಕೊಡ್ತಾ ಇದೆ. ಮಾಧ್ಯಮಗಳ ಮೂಲಕನೇ ಇವತ್ತು ನಾನೇನೇ ಇದ್ದರೂ ಎಲ್ಲೇ ಹೋದರೂ ಜನ ನಾನು ಗುರ್ತಿಡಿತಾರೆ ಅಂತಂದರೆ ಮಾಧ್ಯಮಗಳು ನನ್ನ ಹೋರಾಟಕ್ಕೆ ಕೊಟ್ಟಿರ್ತಕ್ಕಂಥ ಅಭೂತಪೂರ್ವದಂಥ ಬೆಂಬಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಿನ ಈ ಬಿಟ್ಟಿ ಏನು ಭಾಗ್ಯಗಳು ಅದಕ್ಕೋಸ್ಕರ ಒದ್ದಾಡ್ತಾ ಇರುವಂಥದ್ದು, ಅದರ ಮಧ್ಯೆ ಹಗರಣಗಳು, ಬೆಲೆ ಏರಿಕೆಗಳು, ಮತ್ತು ಸ್ವತಃ ಮುಖ್ಯಮಂತ್ರಿಯವರ ಬುಡದಲ್ಲೇ ಬ್ರಹ್ಮಾಂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಇದರ ಬಗ್ಗೆ ಏನು ಹೇಳ್ತೀವಿ? ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ 187 ಕೋಟಿ ರೂಪಾಯಿ 11 ಖಾತೆಗಳಿಗೆ ಹಣ ಖಾಸಗಿ ಬ್ಯಾಂಕ್ಗೆ ಸರ್ಕಾರದ ಹಣ ವರ್ಗಾವಣೆ ಆಗಿದೆ. ಇವನ್ ಬಾರ್ಗಳಿಗೆ ಅಕೌಂಟ್ ಹೋಗಿದೆ. ಹಣಕಾಸು ಸಚಿವರು ಏನಂದರೆ ಜನ ಒಂದು ಮಾತಾಡದೇ ಇರೋಂಥದ್ದು, ಸ್ವತಃ ಹಣಕಾಸು ಸಚಿವರು ಮುಖ್ಯಮಂತ್ರಿಗಳೇ ಆಗಿರೋದು. ಹಣಕಾಸು ಖಾತೆ ಅವ್ರ ಗಮನಕ್ಕೆ ಬರದೆ ದೊಡ್ಡ ಮಟ್ಟದ ಸರ್ಕಾರದ ಹಣ ಖಾಸಗಿ ವ್ಯಕ್ತಿಗಳ ಖಾತೆಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಅವರು ಇದ್ದಾರೆ. ಹಾಗಾಗಿ ನಾನು ಜಾರಿ ನಿರ್ದೇಶನದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ದೂರನ್ನು ಕೊಟ್ಟರೆ ತುಂಬ ಗಂಭೀರ ಸ್ವರೂಪ ಪಡ್ಕೊಳ್ತಾರೆ. ನಿಮಗೆ ಒಂದು 10-15 ದಿನದಲ್ಲಿ ಗೊತ್ತಾಗುತ್ತೆ ನನ್ನ ದೂರಿನ ಪರಿಣಾಮ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಕೇವಲ ಬರೀ ನಾಗೇಂದ್ರ ಅವರು ಅಲ್ಲ, ಇದರಲ್ಲಿ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲೇ ನಡೆದಿರ್ತಕ್ಕಂಥ ಈ ಹಗರಣ, ಈ ಹಣವನ್ನು ಕೂಡ ಬೇರೆ ಬೇರೆ ರಾಜ್ಯಗಳ, ಅನ್ಯ ರಾಜ್ಯಗಳ ಚುನಾವಣೆಗಳಿಗೆ ಖರ್ಚಿಗೆ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಚುನಾವಣೆಗಳಿಗೆ ಖರ್ಚಿಗೆ ಅಂತ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದು ಇದಾಗಲೇ ಆಗುತ್ತೆ. ಆದರೆ ಈ 1 ವರ್ಷದ ಅವಧಿಯಲ್ಲಿ ಅದನ್ನು ಈ 2013-18 ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಸುಮಾರು ಒಂದು 80-82 ಬೃಹತ್ ಹಗರಣಗಳು ಒಂದಾದರೆ, ಈ 12 ತಿಂಗಳಲ್ಲಿ ಅವರು 2ನೇ ಅವಧಿಯಲ್ಲಿ ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯೇ ಬೇರೆ ಇದೆ. ಅವರ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇರಲಿಲ್ಲ. ನಾನು ಹೇಳುವಂಥದ್ದು ಮೇ 31ರ ಅವಧಿ ತನಕ 2024ರ ಮೇ 31 ತನಕ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ 6,78,000 ಜನ ಏನು 6,78,00,000 ಜನ ಏನು ಕನ್ನಡಿಗರಿದ್ದಾರೆ. ಕನ್ನಡಿಗನ ಪ್ರತಿ ಒಂದು ಮಗು ಹುಟ್ಟಿರುವಂಥ ಮಗು ತಲೆ ಮೇಲೆ ಕೂಡ 38,310 ರೂಪಾಯಿಯಷ್ಟು ಸಾಲವನ್ನು ಅಧಿಕವಾಗಿ ಮಾಡಿರ್ತಕ್ಕಂಥ ಒಂದು ಕಳೆದ ಗೌರ್ಮೆಂಟ್ ಈ 10-12 ತಿಂಗಳಲ್ಲಿ 10 ತಿಂಗಳಲ್ಲ 12 ತಿಂಗಳಲ್ಲ ಇವರು ಅಧಿಕಾರಕ್ಕೆ ಬಂದಂಥ 2023 ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದರು. 2024ರ ಮೇ 31ಕ್ಕೆ ಅಧಿಕೃತವಾಗಿ ನಾನು RTI ಮೂಲಕ ತೊಗೊಂಡಂಥ ಮಾಹಿತಿ ಪ್ರಕಾರ 38,310 ರೂಪಾಯಿಯಷ್ಟು ಸಾಲವನ್ನು ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೆ ಮಾಡಿರುವಂಥದ್ದು. ಅವಶ್ಯಕತೆ ಇಲ್ಲದಿರ್ತಕ್ಕಂಥದ್ದು, ಜನರನ್ನು ಇನ್ನಷ್ಟು ಸೋಮಾರಿಗಳು ಮಾಡುವಂಥದ್ದು, ಆರ್ಥಿಕವಾಗಿ ತುಂಬ ಕೆಳಮಟ್ಟಕ್ಕೆ ತೊಗೊಂಡೋಗುವಂಥ ಕಾರ್ಯಗಳನ್ನು ಇವರು ಮಾಡುವಂಥದ್ದು, ಈ ಗ್ಯಾರಂಟಿ ಯೋಜನೆಗಳನ್ನು ಏನು ಮಾಡೋಕ್ಕೆ ಹೊರಟರು.
ಹಾಗಾಗಿ ತುಂಬ ಜನ ಹೇಳಿದ್ದಾರೆ ಗಂಡಸರು ನನ್ನ ಹಣ ಕಿತ್ಕೊಂಡು ನನ್ನ ಹೆಂಡತಿ ಕೊಡ್ತಾ ಇದ್ದಾರೆ ಅಂತೇಳಿ. ಆ ರೀತಿ ಇವರು ಮಾಡೋಕ್ಕೋಗಿ ಇವತ್ತು ಅಭಿವೃದ್ಧಿಗೆ ಒಂದು ನಯಾ ಪೈಸೆ ಇಲ್ದಿರೋ ರೀತಿಯಲ್ಲಿ ಇವತ್ತು ಸಾಲ ಮಾಡಿಕೊಂಡು ಕರ್ನಾಟಕ ಅನುದಾನಕ್ಕೂ ಹಣ ಒಂದು ವರ್ಷಕ್ಕೆ ಇನ್ನೊಂದು ಶ್ರೀಲಂಕಾ ಇನ್ನೊಂದು ಪಾಕಿಸ್ತಾನ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಅದು ಪರಿಣಾಮ ಮುಂದಕ್ಕೆ ಆರ್ಥಿಕ ದಿವಾಳಿ ಅತ್ತ ಕರ್ನಾಟಕ. ಅದರಲ್ಲಿ ಏನು ಇದೇ ಇಲ್ಲ, ತಪ್ಪು ಮಾಹಿತಿನೇ ಇಲ್ಲ. 100ಕ್ಕೆ 100 ಆರ್ಥಿಕ ದಿವಾಳಿ ಈಗಾಗಲೇ ಕರ್ನಾಟಕ ರಾಜ್ಯ ಆಗಿಬಿಟ್ಟಿದೆ. ಹಾಗಾಗಿ ಇವರು ಬಲವಂತವಾಗಿ ಒಂದು ಲೋಕಸಭೆ ಚುನಾವಣೆ ತನಕ ಈ ಯೋಜನೆಗಳನ್ನು ಜಾರಿಗೆ ಇಟ್ಕೋಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ನೋಡಿ, ಇವಾಗ 3 ತಿಂಗಳಿಂದ ಇವತ್ತು ಇವ್ರಿಗೆ ಗೃಹಲಕ್ಷ್ಮಿ ಯೋಜನೆಗೆ 2,000 ಕೊಡ್ತಾ ಇಲ್ಲ, ಯಾರಿಗೂ ಕೊಟ್ಟಿಲ್ಲ. ಅಂಥ ಒಂದು ಇದರಲ್ಲಿ ಇವರು ಎಲ್ಲ ಹಣವನ್ನು ತೊಗೊಂಡೋಗಿ ಇವತ್ತು ನೀರಿನ ಬೆಲೆ ಜಾಸ್ತಿ ಮಾಡಿ, ವಿದ್ಯುತ್ ಶುಲ್ಕ ಜಾಸ್ತಿ ಮಾಡಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ, ಕೊನೆಗೆ ಮದ್ಯದ ದರವನ್ನು ಜಾಸ್ತಿ ಮಾಡಿ, ಹಾಲು ದರವನ್ನು ಜಾಸ್ತಿ ಮಾಡಿ, ಈ ರೀತಿ ಇವರು ಈ ಗ್ಯಾರಂಟಿ ಯೋಜನೆಗಳು ಸರಿದೂಗಿಸ್ಕೊಳ್ಳೋಂಥ ಕೆಲಸಕ್ಕೆ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಸಹಜವಾಗಿ ರಾಜ್ಯಕ್ಕೆ ಹೆಚ್ಚಿನ ಹೊರೆಯನ್ನು ಇವರು ಆರ್ಥಿಕ ಹೊರೆಯನ್ನು ಹಾಕೋದ್ರ ಜೊತೆಗೆ ಆರ್ಥಿಕ ದಿವಾಳಿಯತ್ತ ಕರ್ನಾಟಕವನ್ನು ತೊಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇರೋಂಥದ್ದು. ಬೆಂಗಳೂರಲ್ಲಿ ಇವತ್ತು ಈ 1 ವರ್ಷದ ಅವಧಿಯಲ್ಲಿ ಒಂದೇ ಒಂದು ನಯಾ ಪೈಸೆ ಕೂಡ ಇವರು ಹಣ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಸರ್ಕಾರ ಏನು 6,300 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಅಂತ. ಅದನ್ನು ಇವರು ಎಲ್ಲ BJP ಶಾಸಕರ ಕ್ಷೇತ್ರಗಳು ಬಿಡುಗಡೆ ಮಾಡಿದ್ದಂಥ ಅನುದಾನವನ್ನು ವಾಪಸ್ ತಗೊಂಡು ಅದನ್ನೆಲ್ಲ ಅಕ್ಕಪಕ್ಕದ ಕಾಂಗ್ರೆಸ್ ಕ್ಷೇತ್ರದ ಶಾಸಕರು ಇರ್ತಕ್ಕಂಥ ಕ್ಷೇತ್ರಗಳಿಗೆ ವರ್ಗಾವಣೆ ಮಾಡಿ ಅದರಲ್ಲಿ ಒಂದಷ್ಟು ಕೆಲಸ ಮಾಡಿದ್ರು ಅನ್ನೋದು ಬಿಟ್ಟರೆ, ಅದರಲ್ಲಿ ಬೆಂಗಳೂರಲ್ಲಿ ಆಗಿರ್ತಕ್ಕಂಥದ್ದು ನೀವು ಯಾರನ್ನಾರು ಕೇಳಿ ಇವತ್ತು ಅಪಾರ ಪ್ರಮಾಣದ ಭ್ರಷ್ಟಾಚಾರ, ಅಪಾರ ಪ್ರಮಾಣದ ಕಮಿಷನ್ನು ಇವತ್ತು ತೊಗೊಳ್ಳುವಂಥದ್ದು. 4 ವರ್ಷಗಳ ನಂತರ ಗುತ್ತಿಗೆದಾರರಿಗೆ ಬಿಡುಗಡೆ ಮಾಡೋ BBMP ಅನುದಾನದಲ್ಲಿ 7-8% ಅಷ್ಟು ಕಮಿಷನ್ ತೊಗೊಳ್ತಾ ಇರೋಂಥದ್ದು. ಕಾನೂನು ವಿರುದ್ಧವಾಗಿ ಚೀಫ್ ಅಕೌಂಟ್ಸ್ ಆಫೀಸರ್ ಮೂಲಕ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥ ಗುತ್ತಿಗೆದಾರ ಹಣವನ್ನು ಟೆಕ್ನಿಕಲ್ ಕೆಲಸವನ್ನು, ತಾಂತ್ರಿಕ ಕೆಲಸಗಳನ್ನು ಅಷ್ಟೇ ಮಾಡಬೇಕಾಗಿರುವಂಥ ಚೀಫ್ ಇಂಜಿನಿಯರ್ ಮೂಲಕ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಟೌನ್ ಪ್ಲಾನಿಂಗಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ, ಈ ರೀತಿ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಆರ್ಥಿಕ ದಿವಾಳಿಯತ್ತ ಕರ್ನಾಟಕ ದೂಡೋರ ಜೊತೆಗೆ ವ್ಯಾಪಕವಾದಂಥ ಭ್ರಷ್ಟಾಚಾರಗಳನ್ನ ಎಲ್ಲ ಇಲಾಖೆಗಳಲ್ಲಿ ಸ್ವತಃ ಸಿದ್ದರಾಮಯ್ಯನವರು, ನಾನು ನೇರವಾಗಿ ಹೇಳ್ತೀನಿ, ಬೈರತಿ ಸುರೇಶ್ ಅವರ ಮೂಲಕ ಮಾಡ್ತಾ ಇರ್ತಕ್ಕಂಥ ಅವಾಂತರಗಳಿದೆ, ದಾಖಲೆಗಳು ಸಹಿತ. ನನಗಾದಂಥ ಎಲ್ಲೋ ಅಸಮಾಧಾನದಿಂದ ನಾನು ಕೂಡ ಒಂದು 7-8 ತಿಂಗಳಿಂದ ಯಾವುದೂ ಬೃಹತ್ ಹಗರಣದ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ. ಹಾಗಂತ ಇವ್ರು ಮಾಡ್ತಾ ಇರೋಂಥ ಹಗರಣ ನೋಡಿಕೊಂಡು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೂಡ ನಡೆದಿರ್ತಕ್ಕಂಥ ಹಗರಣ 4,500 ಕೋಟಿ ರೂಪಾಯಿ ಅಷ್ಟು ಪ್ರಮಾಣದ ಹಗರಣ, ದೊಡ್ಡ ಮಟ್ಟದ್ದು.